ಇಂಜಿನ್ ಸ್ಟಾರ್ಟ್ ಮಾಡೋದು ಆಯಿತು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮುಂದೆ 4 ಜನ ಹೋಗ್ಬೇಕಾಯ್ತು. ಸರ್ ಗಾಡಿ ಬರ್ತಾ ಇದೆ, ಗಾಡಿ ಬಿಡಿ ಅಂತ. ಗಾಡಿ ಎಲ್ಲ ನಿಲ್ಲಿಸ್ಬೇಕಾ? ಓಕೆ, ಹಿಂದ್ಗಡೆ ಅಕ್ಕ ನಿಲ್ಬೇಕೀಗ. ಬ್ರೇಕ್ ಸಿಸ್ಟಮ್ ಇಲ್ಲ ಅಲ್ವಾ ಸರ್? ಬಟ್ ಇವತ್ತು ಟೆಕ್ನಾಲಜಿ ಯಾವ ರೀತಿ ಮುಂದುವರೆದಿದೆ ಅಂದರೆ ಇವತ್ತು ಡ್ರೈವರೇ ಬೇಕಾಗಿಲ್ಲ ಸರ್, ಗಾಡಿ ಓಡ್ತಿದೆ ಎಲ್ಲ ಪ್ರೋಗ್ರಾಮ್ ಇಲ್ಲ. ಫಸ್ಟ್ ನೀವು ಏನು ಈಗ ಇವತ್ತು ಕೂಡ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಆಗಿದೆ, ನಮ್ಮ ಪಾರ್ಕಿಂಗಿಂದ ಗಾಡಿ ಬರಬೇಕಂದ್ರೆ ಜಸ್ಟ್ ನೀವು ಆನ್ ಮಾಡಿಬಿಟ್ರೆ ಸರ್ ಗಾಡಿ ಮಾತ್ರ ಬರ್ತದೆ. ಕೆಲವೊಂದು ವಿಡಿಯೋ, ಅದು ಒಂದು ವಿಡಿಯೋ ಇದೆ, ದುಬೈದಲ್ಲಿ ಓಲಾ ಗಾಡಿಗಳೆಲ್ಲ ನಡೀತಾ ಇಲ್ಲ, ಹೆಂಗೆ ಓಲಾ ಇದೆಯಲ್ಲ ಅಲ್ಲಿ ಡ್ರೈವರ್ಲೆಸ್ ಓಲಾಗಳಿದೆ. ನೀವು ಜಸ್ಟ್ ಬುಕ್ ಮಾಡಿಬಿಟ್ರೆ ಆಯಿತು, ಗಾಡಿ ನಮ್ಮ ಹತ್ರ ಬರುತ್ತೆ ಆಟೋಮೆಟಿಕ್ ಎಲ್ಲ. ಇದು ಅಲ್ಲೇ ಡ್ರೈವರ್ ಬೇಕಿಲ್ಲ, ಟೆಕ್ನಾಲಜಿ ಅದು ಇಂಪ್ರೂವ್ ಆಗಿದೆ. ಇನ್ನೊಂದು ಹೈಬ್ರಿಡ್ ಟೆಕ್ನಾಲಜಿ ಜಸ್ಟ್ ಇದು ತೋಟಲ್ಲಿದೆ. ಇವನ್ ಗಾಡಿ 3 ರೇಂಜಲ್ಲಿ ಹೋಗುತ್ತೆ, ಗಾಳಿಯಲ್ಲಿ ಇರುತ್ತೆ, ಲೈಟ್ ಥರ ನೀರಲ್ಲಿ ಕೂಡ ಹೋಗುತ್ತೆ. ಅದೆಲ್ಲ ಜಸ್ಟ್ ಇಮ್ಯಾಜಿನಾಗಿ ಬಾಂಡ್ ಪಿಕ್ಚರಲ್ಲಿ ನೋಡಿದ್ವಿ, ಅದು ರಿಯಾಲಿಟಿಯಲ್ಲಿ ಬರ್ತಾ ಇದೆ. ಓಕೆ, ಅದು ನೋಡೋಣ ಆಮೇಲೆ. ಎಸ್, ಅರ್ಥ ಆಯ್ತಾ? ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಡೇಟಾ. ಸರ್ ನಾವು ಫ್ಲೈವೀಲ್ ಅಸೆಂಬ್ಲಿ ಅಂತ ಹೇಳ್ತೀವಿ ಸರ್. ನೀವೆಲ್ಲ ನೋಡಿದ್ರೆ ಫ್ಲೈವೀಲ್ ಅಸೆಂಬ್ಲಿ ನಮಗೆ ಇದಕ್ಕೆ ನೀವು ಹೇಳ್ತೀರಾ, ಇದಕ್ಕೆ ಫುಲ್ ಮ್ಯಾಗ್ನೆಟ್ ಅಸೆಂಬ್ಲಿ ಅಂತೀರಾ, ನಾವು ಫ್ಲೈವೀಲ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಏನು ಬಿಟ್ಸ್ ಏನಿದೆಯಲ್ಲ ಇದನ್ನ BS6 ಇದು, ಅದು BS2 BS3ದಲ್ಲಿ ಬಿಟ್ಸ್ ಏನಿರುತ್ತೆ ಸಿಂಗಲ್ ಬಿಟ್ ಇರುತ್ತೆ. ಅಲ್ಲಿ ನಿಮಗೆ ಆ ಪಾಯಿಂಟ್ ಏನಿದೆ ಎಕ್ಸಾಕ್ಟ್ಲಿ ನಿಮಗೆ ಫೈರಿಂಗ್ ಆ್ಯಂಗಲ್ಗೆ ಸೆಟ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕೌಂಟಿಂಗ್ ಕೊಡುತ್ತೆ. ನಮಗೆ 1 to 50ಗೆ ಸೆಕ್ಷನ್ ಸ್ಟ್ರೋಕ್ ಕಂಪ್ಲೀಷನ್ ಆಗುತ್ತೆ. 5th ಇಂದ 8th ಸರ್ 9th 5ಗೆ ಇಲ್ಲಿ ನಾವು ಕ್ರ್ಯಾಂಕ್ ಪೊಸಿಷನಿಂಗ್ ಸೆನ್ಸರ್ CKP ಅಂತ ಹೇಳ್ತೀವಿ. ಕ್ರ್ಯಾಂಕ್ ಪೊಸಿಷನಿಂಗ್ ಸೆನ್ಸರ್, CPS ಸೆನ್ಸರ್, CPS ಅಂತ ಕೆಲವೊಂದು CKP ಅಂತಾರೆ, ಕೆಲವೊಂದು CPS ಅಂತಾರೆ. ಕ್ರ್ಯಾಂಕ್ ಪೊಸಿಷನಿಂಗ್ ಸೆನ್ಸರ್. ಈ ಪಲ್ಸರ್ ಕಾಯಿಲ್ ಇಲ್ಲ ಈ BS6ಗೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ 5 ಬಿಟ್ಸ್ ಡಿಸೈನ್ ಫಾರ್ ಸೆಕ್ಷನ್ ಸ್ಟ್ರೋಕ್, ನೆಕ್ಸ್ಟ್ 5 ಬಿಟ್ಸ್ ಫಾರ್ ಕಾಂಪ್ರೆಷನ್ ಸ್ಟ್ರೋಕ್. ಸೊ 5th ಬಿಟ್ ಎಂಡಿಗೆ ಫೈರಿಂಗಿಗೆ ನಾವು ಸಿಗ್ನಲ್ ಹೋಗುತ್ತೆ. ಬಹುಶಃ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದೇನೋ ಟೈಟ್ ಅಂತ ಹೇಳಿ ಒಂದೇನಾದರೂ ಬೇಕು ನಮ್ಮಲ್ಲಿ ತೆಗೆಯೋದು ನಿಮ್ಗೆ ಹ್ಯಾಬಿಟ್ ಜಾಸ್ತಿ ಇದೆ ನಮಗೆಲ್ಲ, ಆಯ್ತಲ್ಲ ಸರ್? ಹ್ಯಾಬಿಟ್ ಇದೆ ಅಲ್ವಾ? ಇದೊಂದು ಸ್ವಲ್ಪ ಟೈಟ್ ಆಗಿತ್ತು, ಜಾಮ್ ಆಗಿತ್ತು ಅಂದರೆ ಯಾವಾಗ ತಗೊಳ್ತೀವಿ, ಚೀಲಲ್ಲಿ ತಗೊಳ್ತೀವಿ, ಆಯ್ತು ನೋಡೋದು ತೆಗೆದುಬಿಡ್ತೀವಿ ಅಲ್ವಾ ಸರ್? ಮತ್ತು ಅದೇ ಫಿಟ್ ಮಾಡಿ. ಇದರಲ್ಲಿ ಏನಾದರೂ 2 ಪಿನ್ ಡಿಸ್ಟರ್ಬ್ ಆಯ್ತಂದ್ರೆ ನಿಮ್ಮ ಸೆನ್ಸರ್ ಸೆನ್ಸ್ ಮಾಡೋದಿಲ್ಲ, ಆವಾಗ ನಿಮಗೆ ಎಂಟೈರ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಸೊ ದಯವಿಟ್ಟು BS6ಅಲ್ಲಿ ಹ್ಯಾಮರಿಂಗ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಹ್ಯಾಮರಿಂಗ್ ಏನಾದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸೆನ್ಸರ್ ಏನಾಗುತ್ತೆ, ಜಸ್ಟ್ ಇದರಲ್ಲಿ ಮೌಂಟು ಟಿಪ್ಪು ಅದನ್ನು ಸ್ಟಡಿ ಮಾಡಿ ಸಿಗ್ನಲ್ ತೊಗೊಂಡು ECM ಕಳಿಸ್ತಾ ಇರುತ್ತೆ. 5th ಬಿಪ್ಪಿಗೆ ಒಂದು ಸೈಕಲ್ ನಿಂತು, 5th ಇಂದ 10th ಬಿಪ್ಪಿಗೆ ಕಾಂಪ್ರೆಷನ್ ಸ್ಟ್ರೋಕ್ ಬಂದು 10th ಬಿಪ್ಪಿಗೆ ಅದು ಇದು ಮಾಡಬೇಕು, ಫೈರ್ ಆಗಬೇಕು. ಇಲ್ಲ ಲಾಸ್ಟಿಗೆ ನೋಡಿ, ಇಲ್ಲ ಗ್ಯಾಪ್ ಇದೆ. ಫಸ್ಟ್ ಬಿಟ್ ಮತ್ತು ಲಾಸ್ಟ್ ಬಿಟ್ ನಡುವೆ ಗ್ಯಾಪ್ ಇದೆ. ಈ ಗ್ಯಾಪ್ ಏನು ತೋರಿಸ್ಕೊಡುತ್ತೆ ಅಂದರೆ ಸೈಕಲ್ ಕಂಪ್ಲೀಟ್ ಆಗಿದೆ ಅಂತ. ಇದು ಸೈಕಲ್ ಕಂಪ್ಲೀಟ್ ಆಗಿದೆ, 4 ಸ್ಟ್ರೋಕ್ ಆಗಿದೆ ಅಂತ ಅದಕ್ಕೆ ಎಂಜಿನ್ಗೆ ಸಿಗ್ನಲ್ ಹೋಗುತ್ತೆ. ಇಲ್ಲೇ ಸೈಕಲ್ ಕಂಪ್ಲೀಟ್ ಆಗಿದೆ. ಬಹುಶಃ ನೀವು ಈಗ ಒಂದು ಸ್ವಲ್ಪ ತಲೆ ಹೊಡಿಸಿ, ನೀವು ಇಂಜಿನಿಯರ್ಸು ತಲೆ ಹೊಡಿಸಿ 2 ಬಿಟ್ ಇಲ್ಲೇ ತೆಗೆದು ಬಿಟ್ಬಿಡಿ. 2 ಬಿಟ್ ಇಲ್ಲೇ ಹೋಗ್ಬಿಡ್ತಂದ್ರೆ ಏನಾಯ್ತು ಸರ್, ಎಂಜಿನ್ ಅದನ್ನೇ ಸ್ಟಡಿ ಮಾಡಿಬಿಡ್ತಾರೆ. ಅಲ್ಲಿ 2 ಗ್ಯಾಪ್ ಅಂತ ಹೋಯ್ತು, ಸೈಕಲ್ ಕಂಪ್ಲೀಟ್ ಆಯಿತು ನಡಿ. ಸೊ ಎಂಟೈರ್ ಇದು ಡಿಸ್ಟರ್ಬ್ ಆಗುತ್ತೆ. ಇದು ನೋಡ್ಬೇಕಾದ್ರೆ ಹುಷಾರಿರಲಿ. ಓಕೆ, ಇದನ್ನ BS6 ಅವ್ರು ಬಂದಾಗ ಇನ್ನೂ ತರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾನು ಎಷ್ಟು ಸಾಧ್ಯತೆ ಅಷ್ಟೇ ಕವರ್ ಮಾಡ್ತೇನೆ.